76 ವರ್ಷದ ಭಾರತದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಭಾರತದಲ್ಲಿ ಚುನಾಯಿತ ಒಂದು ಸರ್ಕಾರದ ವಿರುದ್ಧವಾಗಿ 10 ವರ್ಷ ಸುದೀರ್ಘವಾದಂತಹ ಆಡಳಿತವನ್ನು ನಡೆಸಿದರೂ ಕೂಡ ಒಂದೇ ಒಂದು ಭ್ರಷ್ಟಾಚಾರದ ಆರೋಪವೂ ಬರಲಾರದಂತೆ ನಡೆದಿರುವುದು ಇದೇ ಮೊದಲನೇ ಬಾರಿ ಅನ್ನುವಂತಹ ಸಂಗತಿಯನ್ನು ಬಹಳ ವಿಶ್ವಾಸದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದೇ ಒಂದು ಭ್ರಷ್ಟಾಚಾರ ಇರಲಾರದಂತೆ ವಾಜಪೇಯಿ ಕಾಲ ಮತ್ತು ಮೊರಾರ್ಜಿ ದೇಸಾಯಿ ಕಾಲವನ್ನ ಹೊರತುಪಡಿಸಿದರೆ 1952ರಿಂದ ಈ ದೇಶದೊಳಗ ಯಾವಾಗ ಸರ್ಕಾರಗಳು ಬಂದಾವ ಪರಮ ಭ್ರಷ್ಟಾಚಾರದ ಆರೋಪಗಳನ್ನು ಬಂದಾವ. ನೆಹರು ಸರ್ಕಾರದ ಮೇಲೂ ಕೂಡ ಗಂಭೀರವಾದಂತಹ ಆರೋಪ ಬಂದಿತ್ತು. ಆದರೆ ನರೇಂದ್ರ ಮೋದಿ ಸರ್ಕಾರದ ಮೇಲೆ ಒಂದೇ ಒಂದು ಆರೋಪ ಬಂದಿಲ್ಲ. ಯಾಕಂದ್ರೆ ಒಂದೇ ಒಂದು ನ್ಯಾಯ ಪೈಸೆ ಭ್ರಷ್ಟಾಚಾರ ನಡೆದಿಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.